ಮತ್ತೇನು ಮಾಡೋದು ನವಂಬರ್ ಒಂದು ಕಾಲಾಧೀನ ಅಂತ ನೋಡಿಂತ ಮಾಡ್ತಾ ತಮ್ಮ ಅಸ್ತಿತ್ವ ಕರ್ನಾಟಕದಿಂದ ಅಳಿಸಿ ಹೋಗ್ತಾ ಇದ್ದರೂ ಸಹಿತ ಇನ್ನೂ ನಾವು ಜೀವಂತ ಇದ್ದೇವೆ ಅನ್ನೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ MES ಅವರು. ಅವ್ರಿಗೆ ನಿಷೇಧ ಹಾಕಬೇಕು ಅನ್ನುವಂಥದ್ದು ಏನೋ ಬೇಡಿಕೆ ಸರಿ ಇಟ್ಟಾರೆ ವಾಟಾಳ್ ಅವರು. ಆದ್ರೆ ಒಂದು ತಲೆ ಇಡಬೇಕು, ನಾವು ಯಾವುದೇ ವಿಷಯವನ್ನು ನಿಷೇಧ ಮಾಡಿದಷ್ಟು ಅದು ಬಲಿತಾ ಹೋಗ್ತದೆ. ನಿಮಗೆ ಗೊತ್ತದ RSS ಒಂದು ಕಾಲಕ್ಕೆ ನಿಷೇಧ ಮಾಡಿದರು, ಹೆಚ್ಚು ಬಲಿತೀವಿ, ಅದೇ ಕಡಿಮೆ ಆಗಲಿಲ್ಲ. ನಿಷೇಧ ಹೇರುವುದರಿಂದ ಅದು ಕರ್ಬ್ ಆಗ್ತದೆ, ಕಡಿಮೆ ಆಗ್ತದಲ್ಲ, ಇನ್ನಷ್ಟು ಕುತೂಹಲ ಹುಡ್ತದೆ ಅದರ ಬದಲಾಗಿ. ಅದಕ್ಕಾಗಿ MESನ್ನು ನಿಷೇಧ ಮಾಡೋ ಅವಶ್ಯಕತೆ ಇಲ್ಲ. MES ಅಂತ ತಾನು ನಿಷೇಧ ಹೋಗ್ತಾ ಇದೆ ಜನರಿಂದ, ಎಲ್ಲರೂ ದೂರ ಸರಿಸ್ತಾ ಇದ್ದಾರೆ. ನಿಮ್ಮಿಂದ ನಮಗೆ ಉಪಯೋಗ ಇಲ್ಲಪ್ಪ, ನಿಮ್ಮ ಬೆನ್ನ ನಾವು ಕಲಿಯಲ್ಲಿ ಹೋಗ್ತಾ ಹೋಗ್ತೀವಪ್ಪ, ನಾವು ಪೊಲೀಸರು ಲಾಠಿ ನಾವು ತಿನ್ನೋರು, ಬದುಕು ನಮ್ಮದು ನಿಶ್ಚಿತವಾಗಿ ನಿಲ್ತದೆ. ಮತ್ತು ದಿನನಿತ್ಯ ನಾವು ಏನಪ್ಪ ನಮ್ಮ ವ್ಯಾಪಾರಗಳನ್ನ ಮಾಡಿ ಬದುಕುವಂಥವ್ರು ನಾವು. ನಮ್ಮ ಈ ಒಂದು ವ್ಯವಹಾರಕ್ಕೆ ಅಡ್ಡ ಬರಬೇಡ ಅಂತಲ್ಲಿ ಲೋಕಲ್ ಜನಕ್ಕೆ ಒತ್ತಡ ಮಾಡೋದ್ರಿಂದಾಗಿ ಸಹಜವಾಗಿಯೇ ಇವತ್ತು ಅದರಲ್ಲೂ ಮತ್ತು ಇವತ್ತು ಜನನೂ ಅಲ್ಲೇ ತಿಳ್ಕೊಂಡಿದ್ದಾರೆ. ಎರಡೂ ಕಡೆ ಎಷ್ಟದಪ್ಪ, ಕರ್ನಾಟಕ ಅಥವಾ ಮಹಾರಾಷ್ಟ್ರದಲ್ಲ. ಅದು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಸರ್ಕಾರ ಇನ್ನಷ್ಟು ಮುತುವರ್ಜಿ ವಹಿಸಿ ಇಲ್ಲಿ ಇನ್ನಷ್ಟು ಕೆಲಸಗಳು ಹೆಚ್ಚಾಗುವಂಥ ಇಂಡಸ್ಟ್ರಿಗಳನ್ನು ಮತ್ತೆ ತರುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯದ ಏನಪ್ಪ ಅಂತಂದರೆ ಕೃಷಿಕರು. ಅದು ಹೆಚ್ಚಾನೆಚ್ಚ ಬಾರ್ಡರ್ದಲ್ಲೇ ಕೃಷಿಕರು ಭಾಳ ಜನ ಇದ್ದಾರೆ. ಅವರಿಗೆ ಮಾರ್ಕೆಟ್ ಕೊಟ್ಟರೆ, ಮಾರ್ಕೆಟ್ ಅಂದರೆ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಅವರು ಸಹಿತ ಇಲ್ಲೇ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ. ಸೆಂಟ್ರಲ್ ಮಾಡಬೇಕಾಗಿದೆ ಆವತ್ತು ಬೇರೆ. ಅಟ್ಲೀಸ್ಟ್ ಸ್ಟೇಟ್ ಗೌರ್ಮೆಂಟ್ ಅದು ಕಾನೂನು ಮಾಡಿದರೆ, ಕಾನೂನಾಗಿ ಪಾಸ್ ಮಾಡಿ ರಾಷ್ಟ್ರಪತಿ ಸಹಿ ಕಳಿಸಿದರೆ ಮುಂದೇನಾಗ್ತದೆ ಆ ದಿಶೆಯಲ್ಲಿ ವಿಚಾರ ಮಾಡೋದು ಯೋಗ್ಯ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಈ ಸುಪ್ರೀಂ ಕೋರ್ಟಲ್ಲಿ ಇರುತ್ತಿರುವಂಥ ಈ ನಮ್ಮ ಏನು ವ್ಯಾಜ್ಯದ ಕೇಸ್ ಅದ, ಅದರ ಸಲುವಾಗಿ ನಮ್ಮ ಸರ್ಕಾರ ಸಹಿತ ಕಾಳಜಿ ವಹಿಸ್ರಿ, ಅದರ ಪರವಾಗಿ ಒಳ್ಳೆಯ ಒಬ್ಬ ವಕೀಲನಿಟ್ಟು ಹೋರಾಟ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ವಾಟಾಳ್ ನಾಗರಾಜರ ಈ ಒಂದು ಹೋರಾಟ ಜನರಿಗೆ ಅದರಲ್ಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಲೆ ಯಶಸ್ವಿ ಆದ್ರೆ ಅವ್ರು ಬಂದಿಲ್ಲೇ ಬೆಳಗಾವಿಗೆ ಬಂದು ಮಾಡಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.